ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಒಂದು ಭಯಂಕರ ಸುದ್ದಿ ಹರಿದಾಡ್ತಾ ಇದೆ. ಸಿದ್ದರಾಮಯ್ಯನವರು ಹೊಸ ಪಕ್ಷ ಕಟ್ತಾರೆ ಅನ್ನುವಂಥ ಮಾತು. ಯಾಕೆ ಏಕೈಕ ಇತ್ತಿದು? ಏನು ಕಾರಣ? ಅದು ಹೇಳಿದವರು ಯಾರು ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಹೆಸರು ಮುಂದೆ ಬಂದಿದ್ದು ಅವರ ಮಾಜಿ ಸ್ನೇಹಿತ ಜನತಾ ಪರಿವಾರದಲ್ಲಿದ್ದಂಥವರು. ಒಬ್ಬರು BJPಗೆ ಬಂದರು, ಇನ್ನೊಬ್ಬರು ಈ ಕಾಂಗ್ರೆಸ್ಗೆ ಬಂದರು. ಅವರೇ ಬಸವರಾಜ ಬೊಮ್ಮಾಯಿ ಅವರು. ಯಾಕೆ ಮಾತಾಡಿದರು, ಏನು ಕಾರಣ ಮಾತಾಡಿದರು ಅಂದಾಗ, ಸುಮ್ಮನೆ ಕೂಡು ಮನುಷ್ಯ ಅಲ್ಲ ಸಿದ್ದರಾಮಯ್ಯನವರು. ಇವತ್ತೊಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ. ಅವ್ರಿಗೆ ಒಂದು ಅವ್ರ ಸ್ವಾಭಿಮಾನಕ್ಕೆ ಪೆಟ್ಟಾದ್ರೆ, ಅವರನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಿಶ್ಚಿತವಾಗಿಯೂ ಹೊಸ ಪಕ್ಷ ಕಟ್ಟುವ ಸಾಧ್ಯ ಅವ್ರಿಗದ, ಮತ್ತು ಆ ಶಕ್ತಿನೂ ಅವ್ರಿಗದ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಈ ಮಾತು ಕೇಳಿದಾಗ ಒಂದು ಹಂತದವರೆಗೆ ಹೌದಪ್ಪ ಅನ್ನುವಂಥ ಮಾತು. ಆದರೆ ಕಾಂಗ್ರೆಸ್ ಆ ಕೆಲಸ ಮಾಡ್ತದಲ್ಲ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯರನ್ನ ನೆಗ್ಲೆಕ್ಟ್ ಮಾಡುವಂಥ ಮಾತು ಮಾಡ್ತಾರೆ. ತಪ್ಪಿ ಮಾಡಿದರೆ ಹೈಕಮಾಂಡ್ ಅದನ್ನು ಒಪ್ತದನ. ಹೈಕಮಾಂಡ್ಗೆ ಗೊತ್ತದ ಸಿದ್ದರಾಮಯ್ಯ ಶಕ್ತಿ ಏನು ಅಂತ. ಅದರಲ್ಲೂ ಇವತ್ತು ರಾಹುಲ್ ಗಾಂಧಿಯವರಿಗೆ ಅತ್ಯಾಪ್ತರಲ್ಲಿ ಅವರೊಬ್ಬರಾಗಿದ್ದಾರೆ ಇವತ್ತು. ಯಾಕಂದರೆ ಹೇಳಿದ ತಕ್ಷಣ ಬಿಟ್ಟುಬಿಟ್ರು ಅವರು. ಇದು ಸಹಜವಾಗಿ ವಿಶ್ವಾಸನ ಮೂಡಿಸುವಂಥದ್ದು. ಯಾರೂ ಅಧಿಕಾರ ಸುಲಭ ಬಿಟ್ಟುಕೊಡೋದಿಲ್ಲ ರೀ, ಅದನ್ನು ಬಿಟ್ಟುಕೊಟ್ಟರು ಅವರು. ಮತ್ತು ರಾಹುಲ್ ಗಾಂಧಿ ಇವತ್ತಿನ ರಾಜಕೀಯದಲ್ಲೇ ಈ ಹಿಂದಿದ್ದಂಥ ಕಾಂಗ್ರೆಸ್ಸಿಂದ ಆಗಿರ್ಬೋದು, ಇವತ್ತಿನ ಅನೇಕ BJP ನಾಯಕರಿರ್ಬೋದು, ಅವರಂತಿಲ್ಲ, ಡಿಫ್ರೆಂಟ್ ಕ್ಯಾರೆಕ್ಟರ್ ಅದ. ಅವರಂದು ಒಂದು ಕಡೆಗೆ ನಮ್ಮ ದಲಿತ ನಾಯಕನಿಗಿದ್ಲು ಅತ್ಯಂತ ಆತ್ಮೀಯರು ಕಾಂಗ್ರೆಸ್ಗೆ ಮಲ್ಲಿಕಾರ್ಜುನ ಖರ್ಗೆ. ಅವರು ಸಹಿತ ಇವ್ರ ಸಲುವಾಗಿ, ಈ ಕುಟುಂಬ ಸಲುವಾಗಿ CM ಆಗೋದನ್ನು ಬಿಟ್ಟುಕೊಟ್ಟಿದ್ದಾರೆ. ಆಸೆ ಇದ್ದರೂ ಸಹಿತ ಅಧಿಮಿಗಳು ಕೂತಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಕಾಲಕ್ಕೆ ಇವರು ಇದ್ದ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ. ಇವರಿಬ್ಬರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮೌಲ್ಯಾತ್ಮಕವಾದಂತಹ ಕಾಂಗ್ರೆಸ್ಗೆ ವ್ಯಕ್ತಿಗಳು. ಅದರಲ್ಲೂ ಮುಖ್ಯತೆ ಜನನಾಯಕರು. ನಾವು ಅವ್ರ ದೋಷಗಳನ್ನ ತಪ್ಪುಗಳನ್ನ ಮಾತಾಡ್ಬೋದಿಲ್ಲ ಅಂತಲ್ಲ ಸಿದ್ದರಾಮಯ್ಯ ಬದಲಾಗಿ. ಅದ್ರಲ್ಲಿ ನಾಯಕ ನಾವು ಯಾರಿಂದ ನಾಯಕ ಆದವ್ರು ಅಲ್ಲೋ. ಅವ್ರು ತಮ್ಮ ಸ್ವಪ್ರಯತ್ನದಿಂದ ಹೋರಾಟದಿಂದ ಮ್ಯಾಲೆ ಬಂದಂಥವ್ರು. ಹೀಗಾಗಿ ಅವ್ರ ಕಸು ಏನದ, ಅವರ ಒಂದು ಜನಸಂಪರ್ಕ ಏನದ, ಜನರು ಅವ್ರ ಮೇಲೆ ಇಟ್ಟಂಥ ವಿಶ್ವಾಸ ಏನದ, ಇದೆಲ್ಲನೂ ಹೈಕಮಾಂಡ್ಗೆ ಗೊತ್ತದ. ಹೀಗಾಗಿ ಮೇಲೆ ಬಂದ್ರಪ್ಪ ನೀವಂತ ಕರೆದ್ರು. ಆದ್ರೆ ಬರಲಿಲ್ಲ, ಹೋಗಲಿಲ್ಲ. ಯಾಕಪ್ಪ ಅಂದ್ರೆ ನಾನು ರಾಜ್ಯದಲ್ಲೇ ಇರ್ತೀನಿ, ನಾನು ಸೀಮಿತ ಇಷ್ಟ ಅದ, ನಾನು ಇಲ್ಲಿ ರಾಜಕೀಯ ಮಾಡಿದೆ. ಅದಕ್ಕೆ ಏನೂ ಅಬ್ಜೆಕ್ಷನ್ ಮಾಡಿಲ್ಲ ಇವತ್ತಿನವರೆಗೂ, ಮುಂದೂ ಮಾಡೋ ಸಾಧ್ಯತೆ ಉಳಿಲ್ಲ. ಅದರಲ್ಲೂ DK ಶಿವಕುಮಾರ್ ಅವರು ಗೊತ್ತದ, ಅವರು ಬುದ್ಧಿವಂತರಿದ್ದಾರೆ, ಚಾಣಾಕ್ಷದಾರ. ಮೊನ್ನೆ ಅವರನ್ನು ನಮ್ಮ ಕಡೆ ಒಡ್ಕೊಳ್ಳೋದ್ರಲ್ಲಿ, ಯಾಕಂದ್ರೆ ಸತೀಶ್ ಅವರ, SC ಮಾದೇವಪ್ಪನವರ, ಅದೇ ಕಾಲ ರಾಜಣ್ಣವರ, ಇವರೊಂದು ಒಂದು ಏನಪ್ಪ ಅದು ಗುಂಪಿತ್ತು. ಅದೇ ಕಾಲ ಪರಮೇಶ್ವರ್ ಅವ್ರ ಜೊತೆಗೂ ಇದ್ದಂಥವರು. ಅವರ ಎಲ್ಲರನ್ನೂ ದೂರ ಸರಿಸಿ DK ಶಿವಕುಮಾರ್ ಇವ್ರನ್ನ ಕ್ಯಾಚಪ್ ಮಾಡ್ಕೊಂಡ್ಬಿಟ್ರು. ಅದರ ಪರಿಣಾಮ ಇವತ್ತು ಬಿಟ್ಟು ಹೋದ್ರು. ಅವರು ಒಂದು CM ಸ್ಥಾನ ಬಿಟ್ಟು ಕೊಟ್ಟರು ಅವ್ರಿಗೆ. ಇವತ್ತು ಸಹಿತ ಅವರು DK ಶಿವನೊಂದಿಗೆ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ, ಅವ್ರ ಸ್ವಾಭಿಮಾನಕ್ಕೆ, ಅವರ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಕೊಡೋದಂಗೆ DK ಶಿವಕುಮಾರ್ ನಡೀತಾ ಇದ್ದಾರೆ ಅನ್ನೋದು ಇದು ಸೂಚನೆ. ಅವರು ಇತ್ತೀಚಿನ ದಿನದಲ್ಲಿ ಇನ್ನೊಂದು ನೋಡಿದ್ರಿ ನೀವು, ವಿಶೇಷವಾಗಿ ಇದು ನಾವು ಗಮನಿಸ್ತಾ ಇದ್ದೀವಿ. ಸತೀಶ್ ಮತ್ತು SC ಮಾದೇವಪ್ಪ, ಅದರಿಂದ ಮುಖ್ಯ ಸತೀಶ್ ಅವರ ಕೆಲವೇ ತಿಂಗಳಿಂದ ನಮ್ಮ ಸಿದ್ದರಾಮಯ್ಯರ ಮಗ ಯತೀಂದ್ರ ಅವರು ರಾಯಬಾಗ್ ಬಂದಾಗ ಹೇಳಿದರು ಅವ್ರು ಫಾಲೋವರ್ ಅಂತೇಳಿ. ಆದರೆ ಈಗ ಏಕಾಗಿ ನೋಡಿದ್ರೆ ಡಿಸ್ಟೆನ್ಸ್ ಮೇಂಟೈನ್ ಅದ. ಹೀಗಾಗಿ ಇಲ್ಲೇನು ಇವರು ಎಡವಟ್ ಮಾಡಿಕೊಂಡ್ರು, ಆದರೆ ಅವ್ರು ಮಾಡ್ಕೊಂಡಿಲ್ಲ. DK ಶಿವಕುಮಾರ್, ರಾಹುಲ್ ಗಾಂಧಿಯವರಾದ್ರು, ಇವ್ರು ಯಾರೂ ಮಾಡ್ಕೊಂಡಿಲ್ಲ. ಮತ್ತು BK ಹರಿಪ್ರಸಾದ್ ಇತ್ತೀಚೆಗೆ ಮೊದಲೂ ನಡಕ್ಕೆ ಬಂದಿತ್ತು ಅವರ ಟಸಲ್. ಆದರೆ ಇವತ್ತು ಅದಿಲ್ಲ. ಯಾಕಂತಂದ್ರೆ ಗೊತ್ತಾಗ್ತದೆ, ಬಾಡಿ ಲ್ಯಾಂಗ್ವೇಜ್ ಏನು ಅನ್ನೋದು ಗೊತ್ತಾಗ್ತದೆ. ಹೌದು, ಅವ್ರು ಸ್ವಾಭಿಮಾನಕ್ಕೆ ಪೆಟ್ಟಾದ್ರೆ ಮತ್ತೇನೋ ಅದರಲ್ಲಿ ನಿಲ್ಲುವುದಿಲ್ಲ. ಮತ್ತು ಸಹಜದದು
ಸಹಜ ವ್ಯಕ್ತಿತ್ವ ಬೆಳೆಸ್ಕೊಂಡವ್ರು ಅವರು. ಯಾಕೆ ಸ್ವಾಭಿಮಾನವನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯದ? ಬಸವರಾಜ ಬೊಮ್ಮಾಯಿಯವರು ಆ ಹಂತದಲ್ಲಿ ಕರೆಕ್ಟ್. ಆದರೆ ಈ ಕಾಂಗ್ರೆಸ್ ಇವ್ರನ್ನ ಬಿಟ್ಟು ಕೊಡ್ಬೇಕಲ್ರಿ. ಮತ್ತು ಇನ್ನೊಂದು ಮಾತು ನೆನಪಿಡಬೇಕು, ಹೊಸ ಪಕ್ಷವನ್ನು ಕಟ್ಟುವುದರಲ್ಲಿ ಸ್ವಲ್ಪ ಮಾತಲ್ಲ, ಅದಕ್ಕೆ ಪಾರ್ಟಿ ಫಂಡ್ ಬೇಕು, ನಿಷ್ಠಾವಂತ ಕಾರ್ಯಕರ್ತರು ಬೇಕು. ಈಗೆಲ್ಲ ರೆಡಿ ಇದಲ್ಲ ಕಾಂಗ್ರೆಸ್ನಲ್ಲ. ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ನೆಕ್ಸ್ಟ್ ಇಲೆಕ್ಷನ್ದಲ್ಲೇ ಕಾಂಗ್ರೆಸ್ ಪುರು ಸಾಧ್ಯಗಳಿದ್ದಾವಿಲ್ಲ ಅಂತಲ್ಲ, ಅದೇ ಸಪೋಸ್ ಬಂದ್ರೆ ಅವರನ್ನು ನಿಶ್ಚಿತವಾಗಿಯೂ ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಮಾಡೋ ಸಾಧ್ಯತೆಗಳು ಇದ್ದಾವೆ. ಇದು ಯಾಕಂತಂದರೆ ಅವರ ಈಗ ನಿಮ್ಗೆ ಗೊತ್ತದ ಬಜೆಟ್ ಮಂಡನೆ ಯಾವ ರೀತಿ ಇತ್ತು ಅವ್ರದಂತೆ. ಹೀಗಾಗಿ ಅವರೆಲ್ಲ ಕ್ಯಾಪಿಬಲ್ ಇದ್ದಾರೆ, ಯೋಗ್ಯರಿದ್ದಾರೆ, ರಾಷ್ಟ್ರಮಟ್ಟದ ನಾಯಕರು, ಅದರಲ್ಲೂ OBC ನಾಯಕರು, ಅಹಿಂದ ನಾಯಕರು. ಇವೆಲ್ಲರೂ ಇವತ್ತು ಎಲ್ಲಿ ಹೋದ್ರೆಲ್ಲ ಮಾತಾಡುವಂಥವು ನಮ್ಮ ರಾಹುಲ್ ಗಾಂಧಿ ಅವರು ಇವ್ರನ್ನ ಬಿಟ್ಟು ಕೊಡ್ತಾರೆ. ಇದೊಂದು ರೀತಿಯಿಂದ ಬಸವರಾಜ ಬೊಮ್ಮಾಯಿಯವರು ಹಗಲುಗನಸು ಆಗ್ಬೋದೇನೋ. ಅವ್ರ ತಲೆಯಲ್ಲಿ ಏನದ ಒಂದೇನೋ ಚೆನ್ನಾಗಿ ನಿಲ್ಸ್ಕೊಂಡು ಹೊರಟಿದ್ದಾರೆ, ಸಹಜ ರಾಜಕೀಯದಲ್ಲಿ ಒಂದಿಷ್ಟು ಏನೋ ಹಳ್ಳ ಹೋಗೋದು ನೋಡೋಣಪ್ಪ ಅಂತೇಳಿ ಮಾಡ್ತಾ ಇರ್ಬೋದು. ಆದರೆ ಅಷ್ಟು ಸುಲಭವಾಗಿ ತಮ್ಮ ವಿಚಾರಗಳನ್ನು ಬಿಟ್ಟ ಮತ್ತೊಂದು CM ಅವತ್ತು ಮೊನ್ನೆ ಆದರೂ ಸಹಿತ ಅವ್ರನ್ನ ಬಿಡೋದೇ ಇಲ್ಲಂದ್ರೆ ಅವ್ರು ತಮ್ಮ ಮೆಜಾರಿಟಿ ಮಾಡಿಕೊಂಡು ತಮ್ಮದೇ ಆದಂಥ CM ಮಾಡಿಕೊಂಡು ತಮ್ಮ ಜನ ತೊಗೊಂಡು ಹೊಡ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಮಾಡಲಿಲ್ಲ. ಅದನ್ನು ಒಂದು ವಿಶ್ವಾಸ ಉಳಿಸ್ಕೊಂಡಿದ್ದಾರೆ, ಪಕ್ಷದ ವಿಶ್ವಾಸ ಉಳಿಸ್ಕೊಂಡಿದ್ದಾರೆ, ರಾಹುಲ್ ಗಾಂಧಿ ವಿಶ್ವಾಸ ಉಳಿಸ್ಕೊಂಡಿದ್ದಾರೆ, ಸೋನಿಯಾ ಗಾಂಧಿ ಅವರು ವಿಶ್ವಾಸ ಉಳಿಸ್ಕೊಂಡಿದ್ದಾರೆ. ಇವತ್ತು BJP ನಿಧಾನಕ್ಕೆ ಅದರ ಅರ್ಥವ್ಯವಸ್ಥೆ ಮೇಲೆ ತೆಗೆದುಕೊಂಡ ನಿರ್ಧಾರಗಳು, ಅಂತಾರಾಷ್ಟ್ರೀಯ ನಿರ್ಧಾರಗಳು, ಅದು ಈಗ ಮುಳುಗುತ್ತಿರುವ ಹಡಗೇನೋ ಅಂತ ಮನಸ್ತಾ ಇದೆ. BJP ಮುಳುಗುತ್ತಿರೋ ಹಡಗ ಮೇಲೆಗೆ ಸಿದ್ದರಾಮಯ್ಯರ ವಿಚಾರಧಾರೆಗೆ ಸ್ಪಷ್ಟ ಅಪೋಸಿಟ್ ಇದ್ದಂಥದ್ದು. ಅಲ್ಲಿ ಹೋಗ್ಲಿಕ್ಕಂತ ಸಾಧ್ಯ ಇಲ್ಲ. ಸ್ವಂತ ಪಕ್ಷ ಕಟ್ಟಬೇಕಾದ್ರೆ ಆರ್ಥಿಕ ಬಲ ಬೇಕು. ಆರ್ಥಿಕ ಬಲ ಎಲ್ಲಿದೆ? ರಾಜ್ಯ ಒಳ್ಳೊಂದು ಪಕ್ಷ ಕಟ್ತಾರಪ್ಪ ಅಂದ್ರೆ ಅವ್ರಿಗೂ ಗೊತ್ತದ KJP ಆಗಲಿ ಮತ್ತೊಂದು ಆಗಲಿ ಮುಂದಲ್ಲಿ ಮಾಡಿದ್ದು ಏನಾಗಿದೆ ಅಂತೇಳಿ. ಕರ್ನಾಟಕ ಜನತಾ ಪಾರ್ಟಿ ಮಾಡಿ ಯಡಿಯೂರಪ್ಪನವ್ರು ಏನಾದರೂ ಅವ್ರಿಗೆ ಗೊತ್ತಿಲ್ವಾ? ಹೀಗಾಗಿ ಸುಮ್ಮನೆ ಏನೋ ಮಾತಾಡಿದ್ದಾರೆ ಬೊಮ್ಮಾಯಿಯವರು ಅಂತ ಕೆಲಸದ. ಬಟ್ ಇದು ಆಗದ ಹೋಗೋದು ಕೆಲಸ ಅಂತ ಅನಿಸಿದ್ರು ಎಲ್ಲೋ ಮೂಲೆಯಲ್ಲೇ ಒಂದಿಷ್ಟು ಸಂಶಯದ ಮಾತುಗಳನ್ನು ಹಾಕೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಯಾರಿಗೆ ವಿಶೇಷವಾಗಿ ಸಿದ್ದರಾಮಯ್ಯನವರು, ಆದರೆ ಸಿದ್ದರಾಮಯ್ಯವ್ರ ಮನಸ್ಸು ಇವತ್ತು ಅವ್ರನ್ನ ಗಮನಿಸಿದ್ರೆ, ಅವ್ರ ವಯಸ್ಸು ಅನುಭವ ನೋಡಿದ್ರೆ ಅವರಲ್ಲಿ ಆ ರೀತಿ ಅಂದರೆ ಹೊಸ ಪಕ್ಷ ಕಟ್ಟೋದು ಮೊದಲಿದ್ದಿಲ್ಲ, ಇದ್ದರೂ ಸಹಿತ ಅಷ್ಟು ಸ್ವಲ್ಪ ಸಾಧ್ಯ ಇಲ್ಲ. ಈಗ ಇರೋದು ಏನಪ್ಪ ಅಂದರೆ ಈಗಾಗಲೇ ಪ್ರಾದೇಶಿಕ ಪಕ್ಷಗಳೆಲ್ಲ ಒಂದೊಂದಾಗಿ ಕೈ ಬಿಡ್ಕೊಂಡು ಹೊರಟಿದ್ದಾವೆ. ಮತ್ತು ಇವತ್ತು ಎರಡೇ ಪಕ್ಷಗಳು ಅಂತ ಮಟ್ಟಕ್ಕೆ ಬರ್ಲಿಕ್ಕತ್ತದ. ಪ್ರಾದೇಶಿಕ ಪಕ್ಷ ಎಲ್ಲ ಒಳ ತೆಗಿತಾ ಇದ್ದಾರೆ. ಒಂದು ಕಡೆ BJP ಒಳ ತೆಗಿತಾ ಇದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಸಂಸದ ತಗೊಳಗೆ ಮನಸ್ಸು ಮಾಡ್ಕೊಳ್ಳಿಕ್ಕಿದ್ದಾರೆ. ಹೀಗಾಗಿ ಪ್ರಾದೇಶಿಕ ಪಕ್ಷ ಅಥವಾ ರಾಷ್ಟ್ರಮಟ್ಟದ ಪಕ್ಷ ಕಟ್ಟುವ ಶಕ್ತಿ ಖಚಿತವಾಗಿಯೂ ಸಿದ್ದರಾಮಯ್ಯರಲ್ಲಿಲ್ಲ. ಮತ್ತು ಕಾಂಗ್ರೆಸ್ ಅವ್ರಿಗೆ ಏನೆಲ್ಲ ಕೊಟ್ಟದಲ್ಲ, ಇನ್ನೇನು ಬೇಕಾಗಿದೆ ಅವ್ರಿಗೆ, ಇನ್ನು ಬೇಕಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುವಂಥದ್ದು ಆಡಳಿತ ಬರ್ತದೆ ತೊಗೊಳೋಂಗಿದ್ದಾರೆ. ಅವರ ಏನು ಆಸೆ ಅಂದ್ರೆ ಅವ್ರ ಮಗನೂ ಇವತ್ತಿನ ಒಬ್ಬ ಮಗ ಮೊಮ್ಮಕ್ಕಳು ಇರ್ಬೇಕು, ಮತ್ತು ಬೇರೆ ಮಗನೂ ಅವ್ರು ಇವತ್ತು ಮಿನಿಸ್ಟರ್ ಮಾಡಿದ್ದಾರೆ. ಅವ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ತಾ ಇದ್ದಾರೆ. ಹೀಗೆಲ್ಲ ಇರೋ ಮುಂದೆ ಈ ಒಂದು ಏನೋ ಹೇಳಿಕೊಟ್ಟಿದ್ದಾರೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು. ಈ ಹೇಳಿಕೆ ನನ್ನಂತಾದರೆ 80-20 ಹೆಂಗೆ ನಮ್ಮ BJPಗರು ಉತ್ತರ ಪ್ರದೇಶದಲ್ಲಿ ಆಡ್ತಾ ಇದ್ದಾರೆ ಅಥವಾ ಇಡೀ ದೇಶ ತುಂಬ ಆಡ್ತಾ ಇದ್ದಾರೆ, ಹಂಗಿದ್ದಂಗೆ 80% ಇಲ್ಲಿ ಉಳಿತಾರೆ, ಇನ್ನು 20% ಹಂಗೆ ವಾಪಗಳು ಇರ್ತಾವೆ. ಮತ್ತು ಚಲಾವಣೆ ನಾಣ್ಯಾಗಿ ಉಳಿಬೇಕಾದ್ರೆ ಸುದ್ದಿಲಿ ಇರಬೇಕಾಗ್ತದೆ. ಸುದ್ದಿರೇನೋ ಹಬ್ಬಿಸಿದಾರೆ ತಿಳ್ಕೊಳ್ಳುವಂಥದ್ದು. ಬಟ್ ಅಭ್ಯಾಸ ಮಾಡಿದಾಗ ಅವ್ರು ತಿಳ್ಕೊಂಡಂಗೆ ಅವರು ಈಗಲೇ ಬಿಡಲಾರೋ ಇಷ್ಟೋ ನಾನು ಮಾತಾಡಿದ್ದೆ, ಅನೇಕರು ಮಾತಾಡಿದ್ದಿಲ್ಲ. ಆದರೆ ಅವರು ಬಿಟ್ಟು ತೋರಿಸಿ ತಮ್ಮ ದೊಡ್ಡದನ್ನು ತೋರಿತಾರೆ. ಅಂಥ ವ್ಯಕ್ತಿ ಹೊಸ ಪಕ್ಷ ಕಟ್ತಾರೆ, ಮತ್ತೇನೋ ಮಾಡ್ತಾರೆ. ಇನ್ನೊಬ್ಬರಲ್ಲಿ ಎರಡು ಮಾತಿಲ್ಲ, ಕಟ್ಟೋದು ಭಾಳ ಕಷ್ಟದ ಕೆಲಸ. ಅದೇನಿದ್ರು ಇವತ್ತು DKC ಅವ್ರ ಮೇಲೆ, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವ್ರ ಮೇಲೆ ಅದ. ರಾಹುಲ್ ಗಾಂಧಿಯವರಂತೂ ಆ ತಪ್ಪನ್ನು ಎಂದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಜಸ್ಟ್ ನೆಲ ಬಿಟ್ಟು ಮೇಲೆ ಇಡ್ಲಿಕ್ಕತ್ತದ. ಪ್ಯಾರಡೈಸ್ ಲಾಸ್ಟ್ ಆಗಿತ್ತು ಅವ್ರದ್ದು, ಈಗ ಪ್ಯಾರಡೈಸ್ ರಿಗೇನ್ ಆಗಿರ್ತದ. ಈ ರಿಗೇನ್ ಸಂದರ್ಭದಲ್ಲಿ ಅದರ ಆಸರೆ ಆಗಿರುವಂಥ ಸಿದ್ದರಾಮಯ್ಯರನ್ನ ಬಿಟ್ಟು ಕೊಡೋದು ಭಾಳ ಕಷ್ಟ, ಅತಿ ಕಷ್ಟ. ಮತ್ತು ಅದರಲ್ಲೂ ರಾಹುಲ್ ಗಾಂಧಿಯವರು ಅವ್ರನ್ನ ಬಿಟ್ಟುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಾತಾವರಣ ಅದ. ಇನ್ನು DKC ಸಹಿತ ಅವ್ರಿಗೂ ಗೊತ್ತದ ತಮ್ಮ ಲಿಮಿಟೇಷನ್ಸ್ ಏನದಾವ ಅಂತೇಳಿ. ಅವರು ಬಿಟ್ಟುಕೊಳ್ಳೋದಿಲ್ಲ. ಯಾಕಂತಂದ್ರೆ ಬಿಟ್ಟು ಕೊಟ್ಟರೆ 2028 ಅವ್ರಿಗೆ ತೊಂದರೆ ಅದ ಅನ್ನೋದು ಅವ್ರಿಗೂ ಗೊತ್ತದ. ಈಗೇನೋ CM ಆಗಿದ್ದಾರೆ, ಅದು ಕೃಪಾಕಟಾಕ್ಷ ಯಾರದಪ್ಪ ಅಂದ್ರೆ ಒಂದು ಹೈಕಮಾಂಡ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು. ಎರಡನೇದು ಸರಳವಾಗಿ ಬಿಟ್ಟು ಕೊಟ್ಟಂತ ಸಿದ್ದರಾಮಯ್ಯವರು. ಇವರಿಬ್ಬರು ಬಿಟ್ಟು ಕೊಡದ ಇವರು ಹೋಗಿದ್ರೆ
ಸೋನಿಯಾ ಗಾಂಧಿ ಅವರು ಸ್ಟ್ರಿಕ್ಟಾಗಿ ಅಡಾಪ್ಟ್ ಆಗದೆ ಹೋಗಿದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗೋದು ಗಗನ ಕುಸುಮ ಆಗಿಬಿಡ್ತಿತ್ತು ಅಥವಾ ಕನಸಿನ ಮಾತಾಗ್ತಿತ್ತು. ಇದಕ್ಕೇನಂತೀರಿ ನೀವು? ಹೇಳೋದು ತಪ್ಪದೇನು? ತಪ್ಪಲ್ರಿ, ಸರಿ ಅನ್ರಿ, ಏನಾದರೂ ನೋಡ್ತಾ ಇರಿ, ಮಾತಾಡ್ತಾ ಇರಿ, ಕಾಮೆಂಟ್ ಮಾಡ್ತಾ ಇರ್ರಿ. ನಿಮ್ಮ ಕಾಮೆಂಟ್ ನಮ್ಗೆ ಭಾಳ ಅಮೂಲ್ಯವಾದದ್ದು. ಯಾಕಂದ್ರೆ ನೀವು ನಮಗೆ ದಾರಿ ದರ್ಶಕರು, ಮಾರ್ಗದರ್ಶಕರು, ಜೊತೆಗೆ ಈ ಸಂಸ್ಥೆಗೆ ನಿಮ್ಮ ಕೊಡುಗೈ ದಾನದಿಂದ ಉಳಿಸ್ಕೊಂಡು ಹೋಗಲಿ ಅನ್ನೋದು ಬೇಡಿಕೆ ಉಳ್ಳಂಥವ್ರು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.